ಅದು ನಾನು ನಿಮ್ ಯಾರಿಗೂ ಸ್ಟ್ರೆಸ್ ಕೊಡಬಾರ್ದು ಅನ್ಕೊಂಡೆ. ಆದ್ರೆ ಕಾವ್ಯ, ಹೇಳು, ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳು. ನೀನ್ ನಮ್ಮಿಬ್ರ ಹತ್ರ ಏನು ಮುಚ್ಚಿಡಂಗಿಲ್ಲ. ಆಕ್ಚುಲಿ ಅದು ಈಶಾ ಅತ್ಗೆ ಬಗ್ಗೆ. ಏನು? ಏನ್ ಹೇಳು ಕಾವ್ಯ? ಇಲ್ಲಿರೋರು ಯಾರಾದ್ರೂ ಒಬ್ಬರಾದ್ರೂ ನೋಡಿದೀರಾ ನಾನು ಇವಳ ಜೊತೆ ಹಸೆ ಮಣೆ ಏರಿರೋದನ್ನ? ಇವಳು ನಮ್ಮ ಯಜಮಾನ್ರು ಮಗಳು. ಒಂದ್ ವೇಳೆ ನಾನು ಇವಳನ್ನ ಮದ್ವೆ ಆಗಿದ್ರೆ ಅವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ರ? ಇಲ್ಲಿರೋರು ಯಾರು ಒಬ್ರು ಕೂಡ ನಾವಿಬ್ರು ಮದ್ವೆ ಆಗಿರೋದನ್ನ ನೋಡೇ ಇಲ್ಲ ಅಂತ ಅಂದ್ಮೇಲೆ ಸಾಕ್ಷಿ ಹೇಳೋದಕ್ಕೆ ಹೇಗ್ ಸಾಧ್ಯ? ಸೂರಜಣ್ಣ ಈ ಮದ್ವೆನೇ ಸುಳ್ಳು ಅಂತಿದ್ದಾನೆ. ಮತ್ತೆ ಈಶಾ ಅತ್ಗೆಗೆ ಮದ್ವೆ ಸಾಕ್ಷಿ ತರಕ್ ಹೇಳಿದಾನೆ. ಹೀಗ್ ಹೇಗ್ ಮಾಡಕ್ ಸಾಧ್ಯ ಸೂರಜ್? ಅಪ್ಪ ಹೇಳಿದ್ದಕ್ಕೆ ಅವರೇ ಬಲವಂತವಾಗಿ ಈ ಮದ್ವೆ ಆಗಿದ್ದು. ಮತ್ತಿವಾಗ ಈಶಾ ಹತ್ರ ಹೆಂಡತಿ ಆಗೋದಕ್ಕೆ ಸಾಕ್ಷಿ ಕೇಳ್ತಿದಾರ, ಹೇಗೆ? ಈಶಾ ಮತ್ತೆ ಸೂರಜ್ನ ಮದ್ವೆ ನಮ್ಮೆಲ್ಲರ ಕಣ್ ಮುಂದೆ ನಡೆದಿದೆ. ನನಗಿಂತ ದೊಡ್ಡ ಸಾಕ್ಷಿ ಬೇರೆ ಇನ್ನೇನ್ ಬೇಕು? ಎಲ್ರಿಗೂ ನಾನು ಹೇಳ್ತೀನಿ, ಈ ಮದುವೆ ಬಗ್ಗೆ ಎಲ್ರಿಗೂ ನಾನು ಹೇಳ್ತೀನಿ. ಸೂರಜ್ ನನ್ನ ಕಣ್ಣೆದುರುಗಡೆ ನನ್ನ ತಂಗಿ ಈಶಾ ಜೊತೆ ಸಪ್ತಪದಿ ತುಳಿದಿದ್ದಾನೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಕಾವ್ಯ, ನಮಗೆ ಈ ವಿಷಯನ ಬಂದು ಹೇಳಿದ್ದಕ್ಕೆ. ನಾನಿವಾಗ ಮನೆಗೆ ಹೋಗ್ಬೇಕು. ನಾನು ಹೊರಡ್ತೀನಿ. ಅರ್ಶನದ ಕೊಂಬು ಪೌಡರ್ ತರ ಆಗೋವರೆಗೂ ಕುಟ್ಬೇಕು. ಒಂದೇ ಒಂದು ಅರ್ಶನದ ಕೊಂಬುನು ಹಾಗೆ ಇದ್ರೆ ಮತ್ತಷ್ಟೇ ಪ್ರಮಾಣದ ಅರ್ಶನದ ಕೊಂಬುಗಳು ಕುಟ್ಬೇಕಾಗತ್ತೆ. ಈ ಅರ್ಶನದ ಕೊಂಬಂತೂ ಇನ್ನೂ ಪುಡಿ ಕೂಡ ಆಗಿಲ್ಲ. ಯಾವಾಗ ಪೌಡರ್ ಆಗತ್ತೆ? ಹೇ ಕೃಷ್ಣ, ಈ ಸಕ್ಷಮ್ ನಾನ್ ಹೇಳ್ದಾಗೆ ಆದಷ್ಟು ಬೇಗ CCTV ಫುಟೇಜ್ ತರ್ಲಿ. ಮತ್ತೆ ಈ ಅರ್ಶನ ಬೇಗ ಪೌಡರ್ ಆಗ್ಲಿ, ಇಲ್ಲ ಅಂದ್ರೆ ಅಮ್ಮಂಗ್ ಕೋಪ ಬರುತ್ತೆ. ಕೈ ಎತ್ತಿ. ಇಲ್ಲ, ನಾನು ಮಾಡ್ತೀನಿ. ಹೇಳ್ತಾ ಇದ್ದೀನಲ್ಲ, ದಾರಿ ಬಿಡಿ. ಥ್ಯಾಂಕ್ ಯು. ಅಂದ್ಹಾಗೆ ಟೈಮ್ ಎಷ್ಟು? 3 ಗಂಟೆ. ಸಕ್ಷಮ್ ಹತ್ರ ಮಾತಾಡಿ 2 ಅವರ್ ಆಯ್ತು. ಆದ್ರೂ ಇನ್ನೂ CCTV ಫುಟೇಜ್ ತಗೊಂಡ್ ಬಂದೇ ಇಲ್ವಲ್ಲ. ನೀವೇನು ಇದಕ್ಕೋಸ್ಕರ ಕಾಯ್ತಾ ಇಲ್ಲ ಅಲ್ವಾ?
ಇದ್ರಲ್ಲೇ ಅಲ್ವಾ ಮದುವೆ ಫುಟೇಜ್ ಇರೋದು? ಸಕ್ಷಮ್, ಆ ಮಾರ್ಕೆಟ್ ಹಿಂದೆ ಇರೋ ಒಂದ್ ಶಾಪ್ ಇದೆಯಲ್ಲ, ಅಲ್ಲಿಂದನೇ ಒಬ್ಬ CCTVನ ಅಟ್ಯಾಚ್ ಮಾಡೋದಕ್ಕೆ ನಮ್ಮನೆಗೆ ಬಂದಿದ್ದ. ನೀನು ಅವ್ರ ಹತ್ರ ನಮ್ಮ ಮದುವೆ ಫುಟೇಜ್ನ ತಗೊಂಡು ನನಗೆ ಕೊಡಕ್ಕಾಗತ್ತಾ ಪ್ಲೀಸ್? ಮೆಚ್ಕೊಳ್ಳೇಬೇಕು ನಿನ್ನ. ಇಷ್ಟು ಬುದ್ಧಿವಂತಿಕೆಯಿಂದ ಸಾಕ್ಷಿ ಕಲೆಕ್ಟ್ ಮಾಡ್ತಾ ಇದ್ರಿ ನೀವು. IAS ಆಫೀಸರ್ ಆಗೋ ಎಲ್ಲ ಲಕ್ಷಣನೂ ಇದೆ ನಿಮ್ಮಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಟೋಗಿ ಯಜಮಾನ್ರ ಮನೆಗೆ ಓದಿ ಬರೀರಿ, IAS ಆಫೀಸರ್ ಆಗಿ ದೇಶ ಸೇವೆ ಮಾಡಿ. ಅದನ್ನ ಬಿಟ್ಟು ನಮ್ಮನೇಲಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಂಥ ಕೆಲಸ ಎಲ್ಲ ಮಾಡ್ಕೊಂಡು ಯಾಕೆ ಜೀವನ ಹಾಳು ಮಾಡ್ಕೋತೀರಾ? ಸುಮ್ಮನೆ ನನಗೆ ಪೆನ್ ಡ್ರೈವ್ ವಾಪಸ್ ಕೊಡು. ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ನಿಮ್ಮ ಮಾತು ಕೇಳ್ಬಿಡ್ತೀನ? ಚಾನ್ಸೇ ಇಲ್ಲ. ನೋಡು ಮಿಸ್ಟರ್ ಬ್ರಹ್ಮಚಾರಿ, ನೀನ್ ಹೇಳಿರೋ ಸುಳ್ಳಿಂದ ನನ್ನ ಐಡೆಂಟಿಟಿನ ಕ್ವೆಶ್ಚನ್ ಮಾಡಿದ್ದಾರೆ. ಒಂದ್ ವೇಳೆ ಈ ಪೆನ್ ಡ್ರೈವ್ ನ ತಗೊಳ್ಳೋದಕ್ಕೆ ನಿನ್ನ ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟೋದ್ರೆ ಆಗ ಐ ಡೋಂಟ್ ಕೇರ್. ಕೊಡು ನನಗೆ ಆ ಪೆನ್ ಡ್ರೈವ್ ಕೊಡು. ಕೊಡು ಕೊಡು ಸೂರಜ್. ಸೂರಜ್ ಪೆನ್ ಡ್ರೈವ್ ಕೊಡು. ಸೂರಜ್. ನೀವು ಅರಿಶಿನ ಮತ್ತೆ ಆಯಿಲ್ ಸ್ಪಾನ ಎಂಜಾಯ್ ಮಾಡಿ. ನಾನಂತೂ ಹೋಗ್ತಾ ಇದ್ದೀನಿ. ಸಿಗೋಣ ರುದ್ರಾಭಿಷೇಕದಲ್ಲಿ. ಜೈ ಭೋಲೆ ಬಾಬಾ. ಸರಳಾ ಆಂಟಿ? ವಾ ಬಿಂದ್ಯಾ, ಶಿವನ್ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಯಾ? ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ.
ಶಿವಪ್ಪ ನಿನ್ ಮನ್ಸಿನ ಎಲ್ಲ ಆಸೆಗಳು ಈಡೇರಿಸ್ಲಿ. ಬಿಂದಿಯನ್ ಇಚ್ಛೆ ಪೂರ್ತಿ ಆಗಿದೆ. ಮತ್ತೆ ನಾನ್ ಶ್ರೀಮಂತಲಾಗೋ ಕನ್ಸು ಏನಾಗತ್ತೆ? ಹಾಯ್ ಹಾಯ್ ಮಹಾರಾಣಿಯವ್ರೆ, ಮದ್ವೆ ಸಾಕ್ಷಿ ತಗೊಂಬಂದು ಇವ್ರ ಮುಖದ ಮೇಲೆ ಹೆಸರಿ. ಹೇ ಮಹಾದೇವ, ನಾನು ನಿನ್ಗೆ ಭಕ್ತಳಲ್ವಾ? ನೀವು ನನ್ ಪ್ರಾರ್ಥನೆನು ಕೇಳಿಸ್ಕೊಳ್ಳಿ. ನಾನು ಪೂರ್ತಿ 1 kg ಲಡ್ಡು ಕೊಡ್ತೀನಿ. 1 kg ಲಡ್ಡು ನೀವೇನ್ ಮಾಡ್ತೀರಾ? ಅರ್ಧ kg ಕೊಡ್ತೀನಿ ಪಕ್ಕ. ಪ್ಲೀಸ್ ಅರ್ಧ kg ಕೊಡ್ತೀನಿ ದೇವ್ರೆ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ರುದ್ರಾಭಿಷೇಕ ಪೂಜೆ ಮಾಡಕ್ಕೆ. ಆಶೀರ್ವಾದ ಮಾಡಿ ಅಮ್ಮ. ನಿಲ್ಲೋ. ಈ ಪೂಜೆ ಮಾಡೋ ಅಧಿಕಾರ ನಿನಗ್ಯಾರು ಕೊಟ್ರು? ಯಾವುದೇ ಕಾರಣಕ್ಕೂ ಈ ಪೂಜೆ ಮಾಡೋ ಅಧಿಕಾರ ನಿನಗಿಲ್ಲ. ಸರಳ ಆಂಟಿ ಹೇಳೋದು ಅರ್ಥ ಆಗ್ತಿಲ್ವಾ? ಬಿಂದ್ಯಾ, ಮಧ್ಯದಲ್ಲಿ ಬರ್ಬೇಡ. ನಾನ್ ನನ್ನ ಗಂಡನ ಹೆಸರಲ್ಲಿ ಪೂಜೆ ಮಾಡೋದಕ್ಕೆ ಹೋಗ್ತಿದ್ದೀನಿ. ಓ, ಗಂಡನಾ? ಅಯ್ಯೋ, ಸೂರಜ್ ನಿನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ, ನಿನಗೆ ಹೇಗೆ ಗಂಡ ಆಗ್ತಾನೆ? ಹಾ, ಅದನ್ನೇ ಅನ್ಕೋತಿದ್ದೆ. ಇವತ್ ಮನೇಲಿ ಪೂಜೆ ಇದೆ, ಏನು ಎಡವಟ್ಟಾಗಿಲ್ವಲ್ಲ ಅಂತ. ಆದ್ರೆ ಇವಾಗ ಆಗತ್ತಲ್ಲ ದೊಡ್ಡದಾಗಿರೋ ಎಡವಟ್ಟು. ದೊಡ್ಡಮ್ಮ, ಇದೇನ್ ಮಾಡ್ತಿದ್ದೀರಾ? ಈಶಾತ್ಗೆಗೆ ಪೂಜೆ ಮಾಡಕ್ ಬಿಡಿ. ಇದವ್ರ ಅಧಿಕಾರ. ಅವರು ನಮ್ಮ ಮನೆ ಸೊಸೆ ಅಲ್ವಾ? ಮುಚ್ಚು ಬಾಯಿ. ಈ ನಡುವೆ ಬಾಯಿ ತುಂಬಾ ಹರಡ್ತಾ ಇದೆ. ಬಂದ್ಬಿಟ್ಲು ಅತ್ಗೆ ಅಂತ. ನಿಮ್ಮ ಅಣ್ಣ ಅವಳನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ, ಮತ್ ನಿನಗೆಲ್ಲಿಂದ ಅತ್ಗೆ ಆಗ್ತಾಳೆ? ಯಾವ ತರ ಅತ್ಗೆ? ವಧುಗೆ ವರ ಇಷ್ಟ ಆದ್ರೆ ಮಾತ್ರ ಹೆಂಡತಿ ಆಗೋಕ್ ಸಾಧ್ಯ. ಆ ಪ್ರೀತಿ ಹೆಂಡತಿ ಆಗೋದು ಬಿಂದ್ಯಾ ಮಾತ್ರ. ಸುಮ್ನಿರೋ. ಚುಪ್. ಸೂರಜ್ನ ಈಗ ಮದ್ವೆ ಆಗ್ತಿರೋಳು ನಾನು. ಬಿಂದ್ಯಾ, ಕೊನೆ ಸಲ ಹೇಳ್ತಾ ಇದ್ದೀನಿ, ಒಬ್ಬ ಹೆಂಡತಿ ಮಾಡ್ಬೇಕು ಅನ್ಕೋತಾ ಇರೋ ಪೂಜೆ ಮಧ್ಯದಲ್ಲಿ ನೀನ್ ಬರೋದಕ್ಕೆ ಹೋಗ್ಬೇಡ.